ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಇತ್ತೀಚೆಗೆ ಏರ್ಪಡಬಹುದಾ ಅನ್ನುವಂಥ ಸನ್ನಿವೇಶಗಳು ಈಗ ಉದ್ಭವ ಆಗ್ತದೆ. ಅದಕ್ಕೆ ಪ್ರಮುಖವಾಗಿರುವಂಥ ಕಾರಣ ಅಂತಂದರೆ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಘೋಷಣೆ ಮಾಡಿರುವಂಥ ಒಂದು ಹೇಳಿಕೆ. ಅಂದರೆ ನಾವು ಪಕ್ಷವನ್ನು ಸ್ಥಾಪನೆ ಮಾಡ್ತೇವೆ, ಬಿಜೆಪಿ ಹೈಕಮಾಂಡ್ ಹೀಗೆ ಕರಿಬಹುದು ಅಥವಾ ನಾಳೆ ಕರಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕುಳಿತುಕೊಳ್ಳೋದಿಲ್ಲ, ಅದರ ಬದಲಾಗಿ ಪ್ರಾದೇಶಿಕ ಪಕ್ಷವನ್ನು ನಾವು ಸ್ಥಾಪನೆ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಅವರು ಈಗಾಗಲೇ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕು, 2013ರಲ್ಲಿ ಕೆಜೆಪಿಯಿಂದ ಬಿಜೆಪಿ ಪಕ್ಷಕ್ಕೆ ಸಾಕಷ್ಟು ಸಂಕಷ್ಟ ಆಗಿತ್ತು. ಚುನಾವಣೆಯಲ್ಲಿ ಸೋಲಿಗೂ ಕೂಡ ಅದೊಂದು ಕಾರಣ ಆಗಿತ್ತು. ಯಡಿಯೂರಪ್ಪನವರು ಆ ಒಂದು ಕೆಜೆಪಿಯ ಮೂಲಕವಾಗಿ ಬಿಜೆಪಿಯ ಸಾಂಪ್ರದಾಯಿಕ ಮತಗಳನ್ನು ಕಿತ್ತುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದರು. ಅದು ಕಾಂಗ್ರೆಸ್ನ ಗೆಲುವಿಗೆ ಕಾರಣ ಆಗಿತ್ತು. ಬಿಜೆಪಿಗೆ ಹೀನಾಯವಾಗಿರುವಂಥ ಸೋಲನ್ನು ಕೂಡ ಅದು ತಂದುಕೊಟ್ಟಿತ್ತು. ಅದೇ ರೀತಿಯಾಗಿ 2028ರ ಚುನಾವಣೆಯಲ್ಲಿ ಯತ್ನಾಳ್ನವರ ಕಾರಣಕ್ಕಾಗಿ ಬಿಜೆಪಿಗೆ ಹಿನ್ನಡೆ ಆಗತ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದ್ದಾವೆ. ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಯತ್ನಾಳ್ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಪಕ್ಷದ ಒಳಗಿದ್ದಂಥ ಸಂದರ್ಭದಲ್ಲಿ ದಿನನಿತ್ಯವೂ ಕೂಡ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಿದ್ರು. ವಿಪಕ್ಷ ಕಾಂಗ್ರೆಸ್ ವಿರುದ್ಧ ಅವರು ಎಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರೋ ಗೊತ್ತಿಲ್ಲ, ಆದರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದ್ರು. ಕುಟುಂಬ ರಾಜಕಾರಣದ ವಿರುದ್ಧ ನಾವು ನಿಲ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಧ್ವನಿಯನ್ನು ಎತ್ತಾ ಇದ್ರು. ಅದಾದ ನಂತರದಲ್ಲಿ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರನ್ನು ಕರೆದು ಮಾತಾಡ್ತು. ನಂತರದಲ್ಲಿ ಯತ್ನಾಳ್ ಅವರನ್ನು ಉಚ್ಚಾಟನೆಯೂ ಕೂಡ ಮಾಡಿದೆ. ಉಚ್ಚಾಟನೆ ಆದರೂ ಕೂಡ ಯತ್ನಾಳ್ ಅವರು ಬಿಜೆಪಿಯ ಹೈಕಮಾಂಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಅಂದರೆ ಅನ್ಯತಾ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರಲಿಲ್ಲ. ಕೇವಲ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಮಾತ್ರ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅಂದರೆ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಅವರೆಲ್ಲರ ಪರವಾಗಿಯೇ ಹೇಳಿಕೆಗಳನ್ನು ಯತ್ನಾಳ್ ಅವರು ಕೊಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಜೇಂದ್ರ ಅವರ ಪರವಾಗಿಯೇ ಒಂದಿಷ್ಟು ಬೆಳವಣಿಗೆಗಳು ಪಕ್ಷದಲ್ಲಿ ಆಗ್ತಾ ಇರುವಂಥ ಕಾರಣಕ್ಕಾಗಿ ಯತ್ನಾಳ್ ಬೇಸರವನ್ನು ಹೊರಹಾಕದಂತೆ ಕಾಣಿಸ್ತಾ ಇದೆ, ಬೇಸರಗೊಂಡಂತೆ ಕಾಣುತ್ತದೆ. ರೆಬಲ್ಸ್ ನಾಯಕರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಸೆಟ್ ಆದಂತೆ ಕಾಣಿಸ್ತಾ ಇದೆ. ಈ ಎಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡೇ ಯತ್ನಾಳ್ ಅವರು ಬಿಜೆಪಿ ಹೈಕಮಾಂಡ್ಗೂ ಕೂಡ ಎಚ್ಚರಿಕೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಅದು ಪ್ರಮುಖವಾಗಿ ಪ್ರಾದೇಶಿಕ ಪಕ್ಷವನ್ನು ನಾವು ಸ್ಥಾಪನೆ ಮಾಡ್ತೇವೆ ಅನ್ನುವಂಥದ್ದು. ಅವರ ಪ್ರಾದೇಶಿಕ ಪಕ್ಷದ ಹಿಂದಿನ ತಂತ್ರಗಾರಿಕೆ ಏನಪ್ಪ ಅಂತಂದರೆ 2013ರಲ್ಲಿ ಬಿಜೆಪಿ ಕೆಜೆಪಿಯ ಕಾರಣಕ್ಕಾಗಿ ಸೋಲನ್ನು ಅನುಭವಿಸಿತ್ತು. ಅದೇ ರೀತಿಯಾಗಿ 2028ಕ್ಕೂ ಕೂಡ ತಾನೇನಾದರೂ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡಿದ್ರೆ ಅದು ಬಿಜೆಪಿಗೆ ಹಿನ್ನಡೆ ಆಗತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ತನ್ನನ್ನು ಕರೆದು ಮಾತನಾಡಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಯತ್ನಾಳ್ ಅವರು ಹಾಕದಂತೆ ಕಾಣಿಸ್ತಾ ಇದೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ಪ್ರಬಲವಾಗಿ ಹಿಂದುತ್ವದ ನಾಯಕ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಯತ್ನಾಳ್ ಅವರಿಗೂ ಕೂಡ ಹಿಂದುತ್ವದ ವೋಟ್ಗಳು ಬರ್ಬೋದು. ಹಾಗೆ ಲಿಂಗಾಯತ ಸಮಾಜದ ನಾಯಕ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಒಂದಿಷ್ಟು ಮತಗಳನ್ನು ಕಿತ್ತುಕೊಳ್ಬಹುದು. ಆ ಒಂದು ಹೊಸ ಪಕ್ಷದ ಮೂಲಕವಾಗಿ ತಾನು ಪ್ರಾಬಲ್ಯವನ್ನು ಸಾಧಿಸಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಅವರು ಹಾಕದಂತೆ ಕಾಣಿಸ್ತಾ ಇದೆ. ಜೊತೆಗೆ ಇದುವರೆಗೂ ಹೈಕಮಾಂಡ್ ತನ್ನನ್ನು ಕರೆದು ಮಾತನಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಉಚ್ಚಾಟನೆ ಆದರೂ ಕೂಡ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಜೊತೆಗೆ ಬಿಜೆಪಿ ಹೈಕಮಾಂಡ್ನಲ್ಲಿ ಕೆಲವೊಂದಿಷ್ಟು ನಾಯಕರೊಂದಿಗೆ ಸಂಪರ್ಕದಲ್ಲಿಯೂ ಕೂಡ ಯತ್ನಾಳ್ ಅವರು ಇದ್ದಾರೆ. ಆದರೆ ಅದ್ಯಾವುದು ಕೂಡ ಫಲಪ್ರದ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಇದನ್ನು ಹೀಗೆ ಮುಂದುವರಿಸಿಕೊಂಡು ಹೋದರೆ ತನ್ನ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಉದ್ಭವವಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಯೋಚಿಸಿದಂತೆ ಕಾಣಿಸ್ತಾ ಇದೆ. ಡೆಲ್ಲಿಯಲ್ಲಿ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಯತ್ನಾಳ್ ಅವರು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಉತ್ತರ ಪ್ರದೇಶ ಅಥವಾ ಇನ್ಯಾವುದೋ ರಾಜ್ಯದ ಚುನಾವಣೆಯ ಬಳಿಕ ಕರೀಬಹುದು ಅಂತ ನಾನೇನು ಕಾದುಕೊಂಡು ಕೂತ್ಕೊಂಡಿಲ್ಲ. ನನಗೆ ಆಯ್ಕೆ ಇದೆ. ಪ್ರಾದೇಶಿಕ ಪಕ್ಷವನ್ನು ನಾನು ಸ್ಥಾಪನೆ ಮಾಡ್ತೇನೆ, ಅದು JCBಯ ಸಿಂಬಾಲ್ನ ಅಡಿಯಲ್ಲಿ ನಾನು ಸ್ಥಾಪನೆ ಮಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾರೆ. ಅಂದರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರನ್ನ ಮಾದರಿಯಾಗಿ ಯತ್ನಾಳ್ ಅವರು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಅಂದರೆ ಹಿಂದೆಯೂ ಕೂಡ ಅವರು ಪಕ್ಷದ ಒಳಗಿದ್ದಂಥ ಸಂದರ್ಭದಲ್ಲೂ ಯೋಗಿ ಮಾದರಿ ಆಡಳಿತವನ್ನು ಕರ್ನಾಟಕದಲ್ಲಿ ಜಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಬಾರಿ ಅವರು ಹೇಳ್ತಾ ಇದ್ರು. ಅದೇ ಒಂದು ಕಾರಣಕ್ಕಾಗಿ ಅವರು JCB ಇದೆಯಲ್ಲ ನನಗೆ ಸಿಂಬಾಲ್ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿದ್ದಾರೆ. JCBಯ ಮೂಲಕವಾಗಿ ರಾಜ್ಯ ಬಿಜೆಪಿಗೆ ಗುಂಡಿ ತೋಡೋದಕ್ಕೆ ಯತ್ನಾಳ್ ಅವರೀಗ ಸಿದ್ಧತೆಯನ್ನು ಆರಂಭಿಸಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತದೆ. ಹೈಕಮಾಂಡ್ ಯಾವ ರೀತಿಯಾಗಿ ಇದನ್ನು ಗಮನಿಸುತ್ತೆ, ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಚರ್ಚೆಯನ್ನು ಮಾಡಬಹುದು, ಮುಂದಿನ ನಿರ್ಧಾರಗಳನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬಹುದು ಅನ್ನುವಂಥದ್ದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ಹಿಂದುತ್ವದ ಪ್ರಬಲ ನಾಯಕ ಆಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವತಃ ತಾನು ಖುದ್ದಾಗಿ ಪಾರ್ಟಿಯನ್ನು ಕಟ್ಟುತ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದೊಮ್ಮೆ ಅವರು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡಿದಂಥ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಗೆ ಬಿಜೆಪಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ. ಜೊತೆಗೆ ಈಗಾಗಲೇ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆಯನ್ನು ಈಗಾಗಲೇ ಅನುಭವಿಸ್ತಾ ಇದೆ. ಅದು 2028ರ ಚುನಾವಣೆ ವೇಳೆಗೆ ದ್ವಿಗುಣ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸುಲಭವಾಗಿ ಬಿಜೆಪಿ ಗೆಲ್ಲಬಹುದಾದಂಥ ವಾತಾವರಣ ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅಂಥ ಒಂದು ಸಂದರ್ಭದಲ್ಲಿ ಯತ್ನಾಳ್ ಒಂದೊಮ್ಮೆ ಬೇರೆ ಪಕ್ಷವನ್ನು ಕಟ್ಟಿಕೊಂಡು ರಾಜ್ಯದ ಬಹುತೇಕ ಭಾಗದಲ್ಲಿ
ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ರೆ ಅದರಲ್ಲೂ ಲಿಂಗಾಯತ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಏನಾದರೂ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಬಿಜೆಪಿಯ ಮತವನ್ನು ಕಸಿಯುವಂಥ ಪ್ರಯತ್ನಕ್ಕೆ ಏನಾದರೂ ಕೈ ಹಾಕಿದರೆ ಅದು ನೇರವಾಗಿ ಬಿಜೆಪಿಗೆ ಹೊಡೆತವನ್ನು ಕೊಡುತ್ತೆ. ಅದು ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿಗೂ ಕೂಡ ತಂದೊಡ್ಡಬಹುದು. ಆ ಒಂದು ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಯನ್ನು ಸೂಕ್ಷ್ಮವಾಗಿ ಮತ್ತು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಯತ್ನಾಳ್ ಘೋಷಣೆಯನ್ನು ಮಾಡಿದ್ದಾರೆ. ಯಾವುದೋ 2-3 ರಾಜ್ಯದ ನಂತರದ ಚುನಾವಣೆ ನಂತರದಲ್ಲಿ ಇವರು ಕರೀತಾರೆ ಅನ್ನುವಂಥ ನಿಟ್ಟಿನಲ್ಲಿ ನಾನೇನು ಕಾದ್ಕೊಂಡು ಕೂತ್ಕೊಂಡಿಲ್ಲ, ನನಗೆ ಆಯ್ಕೆಗಳಿದೆ ಅನ್ನುವಂಥದ್ದನ್ನು ಯತ್ನಾಳ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಜೊತೆಗೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ವಿಚಾರದಲ್ಲಿ ಅದರಲ್ಲೂ ಪ್ರಾದೇಶಿಕ ಪಕ್ಷವನ್ನು ಕಟ್ಟುತ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಯಡಿಯೂರಪ್ಪ, ವಿಜಯೇಂದ್ರ ಹಾಗೂ ಯತ್ನಾಳ್ ಅವರ ನಡುವಿನ ಸಂಧಾನ ಮಾಡಿಕೊಂಡು ಪಕ್ಷಕ್ಕೆ ಮರು ಸೇರ್ಪಡೆಯನ್ನು ಮಾಡಿಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಆದರೆ ಯತ್ನಾಳ್ ಪದೇ ಪದೇ ಪುನರುಚ್ಚಾರವನ್ನು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಕುಟುಂಬ ಇರುವಂಥ ಅಂದರೆ ರಾಜ್ಯ ಬಿಜೆಪಿಯಲ್ಲಿ ಅವ್ರಿಗೆ ಆದಂಥ ಒಂದು ಇಲ್ಲಿ ಜವಾಬ್ದಾರಿಗಳಿದ್ದಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಸೇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಯಡಿಯೂರಪ್ಪನವರ ಕುಟುಂಬವೂ ಕೂಡ ಲಿಂಗಾಯತ ಮತವನ್ನು ಬಹಳಷ್ಟು ಪ್ರಮಾಣದಲ್ಲಿ ಅಂದರೆ ಸೆಳೆಯಬಹುದಾದಂಥ ಒಂದು ವೋಟ್ ಬ್ಯಾಂಕ್ ಇರ್ತಕ್ಕಂಥ ಒಂದು ಕುಟುಂಬ. ಅಂದರೆ ಯಡಿಯೂರಪ್ಪನವರನ್ನು ಪ್ರತಿ ಬಾರಿಯೂ ಕೂಡ ಲಿಂಗಾಯತ ಸಮುದಾಯ ಬೆಂಬಲಿಸಿಕೊಂಡು ಬರ್ತಾನೆ ಇದೆ. ಕಳೆದ ಬಾರಿ ಚುನಾವಣೆಯ ವೇಳೆ ಯಡಿಯೂರಪ್ಪನವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು ಅನ್ನುವಂಥ ಕಾರಣಕ್ಕಾಗಿಯೇ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಗೆ ಒಂದಿಷ್ಟು ಪ್ರಮಾಣದಲ್ಲಿ ಮತವನ್ನು ಹಾಕಿರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ಗೂ ಕೂಡ ವರದಾನ ಆಯಿತು ಅನ್ನುವಂಥದ್ದು ರಾಜಕೀಯದಲ್ಲಿ ಈಗಾಗಲೇ ಬಹಿರಂಗ ಆಗಿರ್ತಕ್ಕಂಥ ಸಂಗತಿ. ಇದೆಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡು ರಾಜ್ಯ ಬಿಜೆಪಿಗೆ ಯಾವ ರೀತಿಯಾಗಿ ಬದಲಾವಣೆಯನ್ನು ತರುವಂಥ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಮಾಡುತ್ತೆ, ಯತ್ನಾಳ್ ಅವರ ಹೊಸ ಪಕ್ಷಕ್ಕೆ ಏನಾದರೂ ಸಮಾಧಾನ ಮಾಡುವಂಥ ನಿಟ್ಟಿನಲ್ಲಿ ಅವರನ್ನು ಪಕ್ಷ ಸ್ಥಾಪನೆ ಮಾಡದೇ ಇರುವ ರೀತಿಯಲ್ಲಿ ಏನಾದರೂ ನೋಡ್ಕೊಳ್ಳುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಯತ್ನಾಳ್ ಅವರು ತನ್ನ ವರಸೆಯಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡು ರಾಜ್ಯ ಬಿಜೆಪಿಗೆ ಸೇರ್ತಾರಾ ಅಥವಾ ಹೈಕಮಾಂಡ್ಗೂ ಕೂಡ ಸೆಡ್ಡು ಹೊಡೆದು ರಾಜ್ಯ ಬಿಜೆಪಿಗೆ ಒಂದು ಗತಿಯನ್ನು ಕಾಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.